ಬಿಗ್ ಇಂಪ್ಯಾಕ್ಟ್. ಯಾದಗಿರಿ ಅತಿ ಹಿಂದುಳಿದ ಮತ್ತು ಬರಪೀಡಿತ ಪ್ರದೇಶ. ಬರಪೀಡಿತ ಕಾರಣಕ್ಕಾಗಿ ಜನ ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ ಅಂತಂದರೆ ಬನ್ನಿ ಇದರ ಬಗೆಗಿನ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಕಂಡು ಕೇಳರಿಯದ ಭೀಕರ ಬರಗಾಲ. ರಾಜ್ಯದಲ್ಲಿ ಕಂಡು ಕೇಳರಿಯದ ಭೀಕರ ಬರಗಾಲ. ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಬದುಕಿದ್ದೀರಾ? ನೀರು ಕೊಡಬೇಕಲ್ವಾ? ಮೊನ್ನೆ ಮೀಟಿಂಗ್ ಮಾಡಿದರು ಸಿದ್ದರಾಮಯ್ಯನವರು, ನೀರು ಕೊಟ್ಟೇ ಕೊಡ್ತೇನೆ. ಈ ದೃಶ್ಯ ನೋಡಿದರೆ ನಿಮ್ಮ ರಕ್ತ ಕುದಿಯತ್ತೆ. ಒಂದು ಕಡೆ ನಾವು ಹೇಗೆ ಅಂತಂದರೆ ಏನು ಬಾಟಲ್ ಆರಾಮಾಗಿ ಕುಡಿತಾ ಇರ್ತೀವಿ, ಮತ್ತೊಂದು ಕಡೆ ನಮ್ಮದೇ ಜನ ಯಾವ ರೀತಿ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಬನ್ನಿ ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಕಂಡು ಕೇಳರಿಯದ ಭೀಕರ ಬರಗಾಲ. ನೀರು 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 ನೀರು. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಕಂಡು ಕೇಳರಿಯದ ಭೀಕರ ಬರಗಾಲ ಎದುರಾಗಿದೆ. ಇನ್ನು ಉತ್ತರ ಕರ್ನಾಟಕ ಜನ ಅಂತೂ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಎಲ್ಲೆಲ್ಲೂ ನೀರಿಗೆ ಹಾಹಾಕಾರ ಶುರುವಾಗಿದೆ. ಯಾದಗಿರಿಯಲ್ಲಿ ಜನಪ್ರತಿನಿಧಿಗಳು ಬದುಕಿದ್ದಾರಾ? ಇದೊಂದು ದೃಶ್ಯ ನೋಡಿದರೆ ನಿಮ್ಮ ರಕ್ತ ಕುದಿಯುತ್ತೆ. ಒಂದ್ ಕಡೆ ಕುಡಿಯೋ ನೀರಿಗಾಗಿ ಕೊಡ ಹಿಡಿದು ಕಿಲೋಮೀಟರ್ ಗಟ್ಟಲೆ ನಡೆದು ಬರ್ತಾ ಇರೋ ಮಹಿಳೆಯರು, ಮತ್ತೊಂದು ಕಡೆ ಗ್ಲಾಸ್ ಮೂಲಕ ನೀರು ತೆಗೆದು ಬಿಂದಿಗೆ ತುಂಬ್ತಾ ಇರೋದು, ಬಾಚಿದ ನೀರಲ್ಲಿ ಜಿನ್ಗುಡ್ತಾ ಇರೋ ಹುಳಗಳು, ಮತ್ತೊಂದು ಕಡೆ ಬೊಗಸೆಯಲ್ಲಿ ನೀರು ಕುಡಿತಾ ಇರೋ ಅಮ್ಮಂದಿರು. ಈ ನರಕ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಮುನುಮುಟ್ಟಗಿ ಗ್ರಾಮದಲ್ಲಿ. ರಾಜ್ಯದಾದ್ಯಂತ ರಣ ಬಿಸಿಲಿಗೆ ಜಲ ಮೂಲಗಳು ಬತ್ತಿ ಹೋಗ್ತಾ ಇವೆ. ಹೀಗಾಗಿ ಜನರು ಹನಿ ಹನಿ ನೀರಿಗೂ ಪಡಬಾರದ ಕಷ್ಟಪಡ್ತಿದ್ದಾರೆ. ಮುನುಮುಟ್ಟಗಿ ಗ್ರಾಮದ ಮಹಿಳೆಯರು ಬೆಳಿಗ್ಗೆ ಆಗ್ತಾನೆ ಕೈಯಲ್ಲಿ ಖಾಲಿ ಕೊಡ ಹಿಡಿದು ಹಳ್ಳಕ್ಕೆ ತೆರಳುತ್ತಾರೆ. ಹಳ್ಳದಲ್ಲಿರೋ ಕಲುಷಿತ ನೀರನ್ನೇ ತೋಡಿ ಕುಡಿಯುತ್ತಿದ್ದಾರೆ. ಮುನುಮುಟ್ಟಿಗೆಯಲ್ಲಿ 2 ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಒಂದು ಸಂಪೂರ್ಣವಾಗಿ ಬಂದಾಗಿದೆ, ಮತ್ತೊಂದು ಘಟಕ ಇದ್ರೂ ಉಪಯೋಗಕ್ಕೆ ಬರ್ತಾ ಇಲ್ಲ. ಅಧಿಕಾರಿಗಳು ಟ್ಯಾಂಕರ್ ಮೂಲಕನಾದರೂ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಿತ್ತು. ಆದರೆ ದಪ್ಪ ಚರ್ಮದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಾತ್ರ ಗಡದ್ ನಿದ್ದೆಗೆ ಜಾರಿದ್ದಾರೆ. ನಮ್ಮಂತ ಬಡವರು ಇಂತ ಹಳ್ಳಕ್ ಬಂದು ಹೋಯ್ತೀವಿ. ಇದ್ದವ್ರು ರೊಕ್ಕಿದ್ದವ್ರು ಹೋಗಿ ಫಿಲ್ಟರ್ ನೀರ್ ತರ್ತಾರ. ಫಿಲ್ಟರ್ ನೀರ್ ಮಾಡ್ಯಾರ, ಆದ್ರೆ ನೀರ್ ಬರ್ತಾ ಇಲ್ಲ. 2 ದಿನ ಚಾಲು ಇರ್ತದೆ, 8 ದಿನ ಬಂದ್ ಆಗ್ತದ. ಮೋಟರ್ ಸುತ್ತ ಮಾಡ್ಸಕ 8 ದಿನ ಬೇಕು. ಒಂದ್ ಬಂದಾಗಟ್ಟಿಗೆ ಒಂದ್ ಬಂದ್ ಆಗ್ತದೆ. ಇಂತ ನೀರ್ ಕುಡ್ದು ನಮ್ಮ ಮಕ್ಕಳು ನಾವು ಆರೋಗ್ಯ ಕಾಡ್ತದ. ಅದು ಮನೆ ಅಂತ ನಳ ಅಂತ ಮಾಡ್ರಿಯಲ್ಲ, ಅದ ನಳಕ ಮಾತ್ರ ನೀರಿಲ್ಲ. ಅದೇ ಬೇವೂರಲ್ಲಿ ಮಾತ್ರ ಮಾಡಿದ ಮಾರನೇ ದಿನನೇ ನೀರ್ ಚಾಲು ಮಾಡ್ಯಾರ. ಆದ್ರೆ ನಮ್ಮ ಊರಿಗೆ ಯಾಕೆ ನೀರ್ ಇಲ್ರಿ? ನಮ್ ನೀರ್ ಕೊಡ್ಬೇಕು. ಬರ್ತದ್ರಿ, ಎಲೆಕ್ಷನ್ ಬರ್ತದ, ಆದ್ರೆ ನಮ್ ನೀರ್ ಚಾಲು ಮಾಡಿಸ್ಬೇಕು. ಮೊದಲು ಈ 1 ವಾರದ ನೀರ್ ಚಾಲು ಮಾಡಿಸ್ಬೇಕು ನೋಡ್ರಿ. ಇನ್ನು ಸಿರಿವಂತರು 3 ಕಿಲೋಮೀಟರ್ ಅಂತರದಲ್ಲಿರುವ ಬಸವಂತಪುರ ಗ್ರಾಮದಿಂದ ನೀರು ತಂದು ಕುಡಿತಾರೆ. ಬಸವಂತಪುರ ಗ್ರಾಮದ ಶುದ್ಧ ನೀರಿನ ಘಟಕದ ನೀರು ಕುಡಿದು ಜೀವನ ಸಾಗಿಸುತ್ತಿದ್ದಾರೆ. ಆದ್ರೆ ಬಡವರಿಗೆ ಮಾತ್ರ ಹಳ್ಳದ ನೀರೇ ಗತಿಯಾಗಿದೆ. ಬೆಳಿಗ್ಗೆ ಆಗ್ತಿದಂತೆ ನಾ ಮುಂದು ತಾ ಮುಂದು ಅಂತ ಮಹಿಳೆಯರು ಕೊಡ ಹಿಡಿದು ಹಳ್ಳದ ಹಾದಿ ತುಳಿತಾರೆ. ಅಧಿಕಾರಿಗಳು ಗೊತ್ತಿದ್ದೂ ಗೊತ್ತಿಲ್ಲದಂತೆ ವರ್ತಿಸಿದ್ದಾರೆ. ಲೋಕಸಭೆ ಚುನಾವಣೆ ಒಳಗೆ ಗ್ರಾಮಕ್ಕೆ ನೀರು ಸಿಗುವ ವ್ಯವಸ್ಥೆ ಮಾಡಬೇಕು, ಇಲ್ಲದೇ ಇದ್ರೆ ಲೋಕಸಭೆ ಚುನಾವಣೆ ಬಹಿಷ್ಕರಿಸುವುದಾಗಿ ಸರ್ಕಾರಕ್ಕೆ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಬಡವರಿಗೆ ಕುಡಿಯಕ್ಕೆ ನೀರಿಲ್ಲ, ಪ್ರತಿಯೊಬ್ಬ ಜನಕ್ಕೂ ಕೂಡ ಕುಡಿಯಕ್ಕೆ ನೀರಿಲ್ಲ. ಯಾಕಂತಂದ್ರೆ ಅಂತರ್ಜಲ ಖಾಲಿ ಆಗೈತೆ, ನೀರುಗಳ ವ್ಯವಸ್ಥೆ ಇಲ್ಲ. ಗರ್ಗರ್ ಜಲದ ಕೂಡ ಟೆಂಡರ್ ಆಗೈತೆ, ಅದು ಕೂಡ ಯಾವನೋ ಮಾಡಿಗೆಸಿಂದ ಯಾವನೋ ಬಿಲ್ ಎತ್ಕೊಂಡು ಹೋಗ್ಯಾನ. ಆ ದೊಡ್ಡ ಅಕ್ರಮ ಐತೆ. ಆಮೇಲೆ ಈ ಹಳ್ಳಕ್ಕೆ ಬರಬೇಕು, ಹಳ್ಳದ ನೀರು ಸರಿಗಿಲ್ಲ. ಇಂಥ ಒಂದು ಅಶುದ್ಧವಾದ ನೀರು ಕುಡಿದಗೆಸಿಂದ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿ ಹಾಸ್ಪಿಟ್ಲಿಗೆ ದುಡಿಯೋರೆ. ಈಗ ಬರಗಾಲ ಇದೆ, ಬರಗಾಲದಲ್ಲಿ ಇಂಥ ಒಂದು ನೀರಿನ ಪೆಟ್ಟು. ಬೇಸಿಗೆ ಆರಂಭಕ್ಕೂ ಮೊದಲೇ ಜಿಲ್ಲೆಯಲ್ಲಿ ಅಕ್ಷರಶಃ ಜಲಕ್ಷಾಮ ಶುರುವಾಗಿದೆ. ಇನ್ನು 2 ತಿಂಗಳು ನೀರಿನ ಅಭಾವ ಎದುರಿಸುವುದು ಕಡು ಕಷ್ಟವಾಗಿದೆ. ಈಗಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ಯಾದಗಿರಿ ಅಂತ ಜಿಲ್ಲೆ ಸರ್, ಯಾದಗಿರಿ ಅಂತ ಜಿಲ್ಲೆ. ನಾವು ಏನೆಲ್ಲ ಮಾತಾಡಿದಾಗ ಬಜೆಟಲ್ಲಿ ಅಷ್ಟಿಟ್ರು ಇಷ್ಟಿಟ್ರು ನೋಡಿ. ಇದು ಈ ಜಿಯೋಗ್ರಫಿಕ್ ಚಾನಲಲ್ಲಿ ಬರುತ್ತಲ್ಲ ಕೆಲವೊಮ್ಮೆ, ಆ ಥರ ಇದೆ. ಈ ಥರ ನಮ್ಮ ಜನ ನೀರು ಕುಡಿತಾ ಇದ್ದಾರೆ. ನಮ್ಮವ್ರಿಗೆ ಅದರ ಬಗ್ಗೆ ಪರಿವೇನೇ ಇಲ್ಲ. ಹೆಂಗಾದ್ರೂ ಮಾಡಿ ಕೊಡ್ತೀವಪ್ಪ ನೀರು ಅಂತ ಹೇಳೋದು ಮಾತ್ರ. ನಮ್ಮ ನೀರು ನಮ್ಮ ಹಕ್ಕು ಅಂತ ಘೋಷಣೆಗೆ ಹೋಗೋದು ಮಾತ್ರ. ಯಾರಿಗೂ ಬೇಡ. ನಮ್ಮ ನಡಿಗೆ ಏನೋ ಕೃಷ್ಣ ಕಡೆಗೆ ಅಂತ ಹೋದವರು ಯಾರು? ಎಲ್ಲರೂ ಹೋಗಿದ್ದಾರೆ. ಕಾಂಗ್ರೆಸ್ ಯಾರು ಬೇರೆ ಬೇರೆ ಪ್ರಶ್ನೆ ಅಲ್ಲ. ನೀರಿನ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ತಿಂದಿದ್ದಾರೆ, ತೇಗಿದ್ದಾರೆ, ಹೋಗಿದ್ದಾರೆ. ಇವತ್ತು ಕರ್ನಾಟಕದ ಯಾದಗಿರಿಯಲ್ಲಿ ಈ ಥರ ಜನ ನೀರು ಕುಡಿತಾರೆ ಅಂತಂದರೆ ನಿಮ್ಗೆ ಅನ್ಸಲ್ವಾ? ನಿಮ್ಗೆ ಅನ್ಸೋದೇ ಇಲ್ಲ? ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲಲ್ಲಿ ಬರುತ್ತೆ, ಹಂಗೆ ಅನ್ಸಲ್ವಾ?
ಅಯ್ಯಯ್ಯೋ ಈ ಥರ ಎಲ್ಲ ಕುಡಿತಾರಂತೆ ಅಂತೇಳಿ. ಹೌದಲ್ಲ, ಈ ಥರ ನೀರು ತೆಗಿತಾ ಇದ್ದಾರೆ ಸರ್. ಇಲ್ಲಿರುವಂಥ ತಿಂದು ತೇಗಿರುವಂಥ ನಾಯಕರುಗಳಿಗೆ ಒಂದು ಟ್ಯಾಂಕರು, ಬ್ಯಾಕ್ ಟು ಬ್ಯಾಕ್ ಒಂದು ಟ್ಯಾಂಕರ್, ಒಂದು ತಿಂಗಳು ಕಳಿಸ್ತೀವಪ್ಪ ಟ್ಯಾಂಕರ್, ಒಂದು 4 ಕಳಿಸಿ ಅಂತಂದರೆ ಆಗಲ್ವಾ? ನನಗೆ ಹೊಟ್ಟೆ ಉರಿತಾ ಇದೆ. ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಇಲ್ಲದಿದ್ದರೆ ಇಲ್ಲಿಂದ ಕಳಿಸ್ಬಿಡ್ತಿದ್ವಿ ಹೆಂಗಾದರೂ ಮಾಡಿ ದುಡ್ಡು ಮಾಡಿಸಿ. ಆಮೇಲೆ ನೀರಲ್ಲಿ ಹುಳ ಇದೆ. ಆಮೇಲೆ ಅಲ್ಲಿ ಯಾರು ಚುನಾವಣೆಗಾಗಿ ಲಾಬಿಗಳೆಷ್ಟಾಗತ್ತೆ, ನೀರು ಕೊಡ್ತೀನಿ ಅಂತ ಲಾಬಿಗಳಾಗತ್ತಾ? ಅದು ಇಲ್ಲ. ಇದರ ಮಧ್ಯೆ ಒಂದು ಮಾತು ಹೇಳ್ತೀನಿ ಬೇಕಿದ್ರೆ. ಪ್ರತಾಪ್ ಸಿಂಹ ಅವರು ನಿರಂತರವಾಗಿ ಕೆಲಸ ಮಾಡಿದ್ರಲ್ಲ ಜನಗಳಿಗೆ, ಅಂಥವ್ರಿಗೆ ನೀವು ಟಿಕೆಟ್ ಕೊಡಲ್ಲ. ಅಂಥವ್ರಿಗೆ ಟಿಕೆಟ್ ಕೊಡಲ್ಲ. ಕತ್ತು ಕುಯ್ದು ಕಳಿಸ್ಬಿಡ್ತೀರಿ. ಆ ಭಾಗದಲ್ಲಿ ಕೆಲಸ ಮಾಡಿದಂಥವ್ರು ಕೊಟ್ಟಿಲ್ವ ನೀವು ವಾಪಸ್ ಅವರಿಗೆ ಟಿಕೆಟು? ಹಳ್ಳದಲ್ಲಿ ನೀರು ಬಾಚ್ತಾ ಇದ್ದಾರೆ ರೀ ಮಹಿಳೆಯರು. ನೆಕ್ಸ್ಟ್ ಎಲೆಕ್ಷನ್ಗೆ 75 ಜನ ಹೆಣ್ಮಕ್ಳು ನಿಲ್ಲಬೇಕು, ಗೆಲ್ಲೇಬೇಕು. ನೆಕ್ಸ್ಟ್ ವಿಧಾನಸಭಾ ಚುನಾವಣೆಗೆ. ನೆಕ್ಸ್ಟು 224 ವಿಧಾನಸಭಾ ಚುನಾವಣೆ, 224 MLA ಗಳ ಪೈಕಿ 75 MLA ಮಹಿಳೆಯರು ಇರಲೇಬೇಕು. 33% ರಿಸರ್ವೇಷನ್ ಇದೆ. ನಾಳೆ 28 ಕ್ಷೇತ್ರ ಇದೆಯಲ್ಲ ಇಲ್ಲಿ ಕರ್ನಾಟಕದಲ್ಲಿ. 2029 ಚುನಾವಣೆಯಲ್ಲಿ 9 ಜನ ಮಹಿಳೆಯರಿಗೆ ಟಿಕೆಟ್ ಕೊಡಲೇಬೇಕು. ಎಷ್ಟು ದಿವಸ ಅಂತ ಹಿಂಗೆ ಇಡ್ತೀರ ಅವ್ರನ್ನ? ಬನ್ನಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ಬಿಡ್ತೀನಿ ಯಾರ್ಯಾರು ಅಂತೇಳಿ. ಮಲ್ಲಿಕಾರ್ಜುನ್ PDO, ಮಲ್ಲಿಕಾರ್ಜುನ್ EO, ಗರೀಮಾ ಪನ್ವಾರ್ ಜಿಲ್ಲಾ ಪಂಚಾಯತ್ CO ಆ್ಯಂಡ್ ಸುಶೀಲಾ B ಜಿಲ್ಲಾಧಿಕಾರಿಗಳು, ಚೆನ್ನಾರೆಡ್ಡಿ ಪಾಟೀಲ್ ಶಾಸಕರು. ನೋಡಿ ಯಾದಗಿರಿ ಈ ಹಿಂದೆ ಕೂಡ ಒಂದು ಸ್ಟೋರಿ ಮಾಡಿದಾಗ ಇಲ್ಲಿಗೆ ಹರ್ ಘರ್ ಜಲ್ ಒಂದು ಯೋಜನೆ ಇದೆ. ಆಮೇಲೆ ನಾವು ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ನಲ್ಲಿಯಲ್ಲಿ ನೀರು ಬರುತ್ತೆ, ಇಲ್ಲಿ ಯಾಕೆ ಬರಲ್ಲ? ಇರೋ ಕಡೆ ನೀರು ಕೊಡೋಕ್ಕೆ ನೀವೇ ಬೇಕಾ? ಇರೋ ಕಡೆ ನೀರು ಕೊಡೋಕ್ಕೆ ನೀವೇ ಬೇಕಾ? ಮಲ್ಲಿಕಾರ್ಜುನ್ ಅವರಿದ್ದಾರೆ, ಗ್ರಾಮಸ್ಥರು. ಮಲ್ಲಿಕಾರ್ಜುನ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈಗ ಇಷ್ಟು ಕಷ್ಟಪಟ್ಟು ನೀರು ತಗೊಳ್ತಾ ಇದ್ದೀರಲ್ಲ, ಹೌದು ಸರ್. ಆ ನೀರು ಕುಡಿಯೋಕ್ಕಾಗತ್ತಾ? ಇಲ್ಲ ಸರ್, ನಾವು ಹಲವು ಬಾರಿ DC ಗ್ರಾಮ ವಾಸ್ತವ್ಯದಾಗ ಕೊಟ್ಟಿನಿ ಮನವಿ ಪತ್ರ, ಮತ್ತು ಇದು ಜನತಾ ದರ್ಶನದಾಗ ಕೊಟ್ಟಿನಿ ಸರ್. ಅಷ್ಟೊಂದು ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ ಸರ್ ಅಧಿಕಾರಿಗಳು. ಈಗ ಮಲ್ಲಿಕಾರ್ಜುನ್, ಹಾಂ ಸರ್, ಅಲ್ಲಿ ಕೆಲವು ಶ್ರೀಮಂತರು ಕೂಡ ಇದ್ದಾರೆ ಇಲ್ವೋ? ಇದಾರೆ ಸರ್. ಜೆ ಮಾಡಿವಿ ಅಂತೇಳಿ ಫಂಡ್ ಎತ್ತಿಬಿಟ್ಟಾರ್ರಿ ಅದನ್ನ. ಅಲ್ಲ, ಈ ಶ್ರೀಮಂತರು ಹಾಂ ರೀ, ಅವ್ರು ಎಲ್ಲಿಂದ ನೀರು ತಗೊಬರ್ತಾರೆ? ಇಲ್ಲ ರೀ, ಅವ್ರು ಇರೋದು ಶಾಪುರ ಪಟ್ನ ಸಿಟಿಯಲ್ಲಿ ಅದಾರ ಸರ್. ನಾವು ಬಡವರಲ್ಲ, ಹಳ್ಳಿಯಾಗ ನಾವು ಕುಡಿಯೋದು, ಅದು ನಮ್ಗೆ ಅರ್ಜೆಂಟ್. ಇಲ್ಲಿಂದ ಶಾಪುರ್ಗೆ ಎಷ್ಟು ಕಿಲೋಮೀಟ್ರು? 15 ಕಿಲೋಮೀಟ್ರ್ ಅದು. ಅಲ್ಲಿ ಶಾಪುರದಲ್ಲಿ ಟ್ಯಾಂಕರಲ್ಲಿ ನೀರು ಕೊಡ್ತಾರಾ? ಯಾರು ಕೊಡ್ತಾರ್ರಿ ಸರ್? ಅಲ್ಲ, ಟ್ಯಾಂಕರಲ್ಲಿ ನೀರು ಸಿಗತ್ತಾ? ಶ್ರೀಮಂತರೆಲ್ಲ ತಗೊಂಬರ್ತಾರಾ? ಏನ್ ಮಾಡ್ತಾರೇನು ಸರ್, ನಮಗೆ ತೊಂದರೆ ಆಗಿದೆ, ನಾವು ಈ ಥರ ಮಾಡಿದೀವಿ ಸರ್. ಅದು ಅಲ್ಲ ನಾನು ಕೇಳ್ತಿರೋದು ಸರ್, ಹಾಂ, ಈಗ ಶಾಪುರದಲ್ಲಾದ್ರೂ ಸಿಗತ್ತಾ ನೀರು ಇಲ್ವಾ? ಸಿಗುತ್ತಾ ಸರ್? ಎಷ್ಟು ಒಂದು ಟ್ಯಾಂಕರ್ಗೆ? ಟ್ಯಾಂಕರ್ ಸರ್, ಒಂದು ಟ್ಯಾಂಕರಿಗೆ ಅಂದರೆ ಟ್ಯಾಕ್ಟ್ರು ನೀರು ಅದು ಕಲ್ತ್ರೆ ಒಂದು ದಿನಕ್ಕೆ 2000 ರೂಪಾಯಿ ಇದೆ ಸರ್. 2000 ರೂಪಾಯಿ ಇದ್ದಾರೆ. ಎಷ್ಟು ತಗೋತಾರೆ ಒಂದು ಟ್ಯಾಂಕರ್ಗೆ? 2000 ರೂಪಾಯಿ ತಗೋತಾರೆ ಒಂದು ಟ್ಯಾಂಕರ್ಗೆ ಸರ್. ಎಷ್ಟು? 2000 ಸರ್. 2000? ಹಾಂ ರೀ. ನಿಮ್ಮಲ್ಲಿ ಎಷ್ಟು ಮನೆಗಳಿದೆ ಅಲ್ಲಿ? ನಮ್ಮಲ್ಲಿ ಟೋಟಲ್ 1200 ವೋಟಿಂಗ್ ಇದೆ ಸರ್. ಒಂದು 200-300 ಮನೆ ಇದೆ ಸರ್ ಅಷ್ಟೇ. ಎಷ್ಟು ಟ್ಯಾಂಕರ್ ನೀರು ಬೇಕಾಗ್ಬೋದು? ಏನಿಲ್ಲ ಸರ್, ಒಂದು 5-6 ಟ್ಯಾಂಕರ್ ನೀರು ಬೇಕಾದ್ರೆ ಆತಾವ ಸರ್. ಅದು ಜಗಳ ಆದ ಸರ್, ಒಬ್ರಿಗೊಬ್ರು ಜನ ಹೊಡೆದಾಡಕತ್ತಿ. ಗೊತ್ತಾಯ್ತು. ಈಗ ಒಂದು ನಿಮಿಷ, ಒಂದು ಟ್ಯಾಂಕರ್ 5 ಟ್ಯಾಂಕರ್ ನೀರು ಬಂದರೆ ಎಷ್ಟು ದಿವಸಕ್ಕೆ ಯೂಸ್ ಆಗ್ಬೋದು ನಿಮಗೆ? ಸರ್, ಒಂದು ದಿನ ಇಲ್ಲ, 4 ತಾಸಿನಾಗ ಖಾಲಿ ಆಗಿಬಿಡ್ತಾವೆ ನೀರು. ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಾನು ಸಾಧ್ಯವಾದರೆ ಶಾಪುರದಿಂದ ಅಲ್ಲಿಗೆ ಟ್ಯಾಂಕರಲ್ಲಿ ಸರ್ಕಾರದಿಂದ ನೀರು ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಷ್ಟೇ, ಗ್ಯಾರಂಟಿ ಇಲ್ಲ. ಹೌದು ಸರ್, ಹೌದು. ನಾನು ದಯವಿಟ್ಟು ವೀಕ್ಷಕರೇ ನೋಡಿ ಸರ್, ಇವರು ಆಲ್ರೆಡಿ ಈಗ ಇಒ ಮತ್ತು CO ಮೇಡಮ್ ಅವ್ರು ನಿನ್ನೆ ವಿಸಿಟ್ ಕೊಟ್ಟು ಈಗ ತಾತ್ಕಾಲಿಕವಾಗಿ ಖಾಸಗಿ ಬೋರ್ ಪರ್ಚೇಸ್ ಮಾಡ್ಯಾರ ಸರ್. ಹಾಂ, ಈಗ ಮಾಡ್ಯಾರಿ. ನಾವು ಹೇಳೀನಿ ಸರ್, ತಾತ್ಕಾಲಿಕವಾಗೆಲ್ಲ ಇದು ನಮಗೆ ಪರ್ಮನೆಂಟ್ ಬೇಕು, ಬೋರ್ವೆಲ್ಲು ಮತ್ತು
JGM ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡಂಗಿತ್ತಂದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಬಿಟ್ಬಿಡ್ರಿ, ನಾವು ಹೆಂಗೋ ಇಲ್ಲೇನ ಅಲ್ಲ ಐ ಅಗ್ರಿ. ಈಗ ಬರಗಾಲ ಇರೋದ್ರಿಂದ ಒಂದು ಟೆಂಪರರಿ ಏನು ಮಾಡ್ತಾನೆ ಅಂತಂದ್ರು? ಟೆಂಪ್ರರಿ ಸರ್, ಈಗ ಬೋರ್ವೆಲ್ ಏನು ಕಟ್ಟವಲ್ಲ ಸರ್, ರೀಫ್ರೆಶ್ ಮಾಡಿಸ್ಯಾರ್ರಿ. ಹಾಂ, ಮತ್ತು ಇದು ಖಾಸಗಿ ಬೋರ್ವೆಲ್ ಅಗ್ರಿಮೆಂಟ್ ಮಾಡ್ಕೊಂಡಾರ ಇವತ್ತು, ನೀರು ನಾಳೆಯಿಂದ ಸಪ್ಲೈ ಮಾಡ್ತೀವಪ್ಪ ಅಂತೇಳಿ ಎಲ್ಲ ವರ್ಕ್ ನಡೆದ ಸರ್. ಯಾವುದರಿಂದ ಸಪ್ಲೈ ಮಾಡ್ತಾರೆ? ಖಾಸಗಿ ಬೋರ್ವೆಲ್ ಆದ್ರಿ ಸರ್, ಅಲ್ಲಿ ನೀರು ಸಪ್ಲೈ ಅಲ್ಲಿ ಹೊಲ್ದಗೊಳಗೆ ಹಾಕ್ಕೊಂಡಿದ್ದು ನಮ್ಗೆ ಊರಿಗೆ ತೊಂದರೆ ಆಗಿದೆ, ನಮ್ಗೆ ಭಾಳ ಪರಿಸ್ಥಿತಿ ಹಿಂಗಾಗಿದೆ ಅಂದಾಗ ಪರ್ಚೇಸ್ ಮಾಡ್ಕೊಂಡು ಈಗ ಅಗ್ರಿಮೆಂಟ್ ಮಾಡ್ಕೊಂಡಾರ ಸರ್. ನಾಳೆ ಬರ್ತಾವ್ರಿ ಸರ್ ನೀರು ಅಂತ ಹೇಳ್ಯಾರ. ನಾನು ಇದ್ದೆ ಅಲ್ಲಿ. ಯಾವುದರಲ್ಲಿ ನೀರು ಬರುತ್ತೆ? ಬೋರ್ವೆಲ್ ಸರ್, ಬೋರ್ವೆಲ್. ವಾಟರ್ ಪ್ಲಾಂಟ್ ಸರಿ ಮಾಡಿದರೆ ಆಗತ್ತಾ? ವಾಟರ್ ಪ್ಲಾಂಟ್ ಸರ್ ನೀರು ಅದು ರಿಫ್ರೆಶ್ ಮಾಡ್ಯಾರ, ಅದು ಆಗ್ತಾ ಇಲ್ಲ ಸರ್. ಇದು ಬೋರ್ವೆಲ್ ಹಾಕಿದ್ರೆ ಹೊಸ ನ್ಯೂ ಬೋರ್ವೆಲ್ ಹಾಕಿದ್ರೆ ಸರಿ ಹೋಗುತ್ತೆ ಸರ್. ಬೋರ್ವೆಲ್ಲಲ್ಲಿ ನೀರು ಸಿಗತ್ತಾ? ಸಿಗುತ್ತಾ ಸರ್, ಸಿಗುತ್ತಾ. ನಾಳೆ ಬೋರ್ವೆಲ್ ಹಾಕ್ತಾರಂತ? ಹಾಕ್ತೀವಿ ಅಂತ ಹೇಳ್ಯಾರಿ CM ಮೇಡಮ್ ಅವ್ರು. ಏನಂದ್ರೆ ನಿಮ್ಗೆ ಯೂಸ್ ಆಗಲಿ ಹಾಕ್ಸ್ಯಾರಿ, ಬಟ್ ಈಗ ರೀಫ್ರೆಶ್ ಮಾಡಿದ್ರೆ ಹಾಕ್ರಿ, ಆಯ್ತು ಸರ್. ಆಗಲಿಲ್ಲ ಅಂದ್ರೆ ಪ್ರೆಸೆಂಟ್ ಬೋರ್ವೆಲ್ ಹಾಕ್ಯಾರ ಅಂತ. ಈಗ ಒಂದೇ ಇರೋದು ಮಲ್ಲಿಕಾರ್ಜುನ್, ಈಗ ಬೋರ್ವೆಲ್ ಹಾಕಿದ್ರೆ ನೀರು ಬರುತ್ತೆ ಅಂತಾದರೆ ಬೋರ್ವೆಲ್ ಹಾಕೋಣ. ಹೌದು ಸರ್, ಬರ್ತಾ ಸರ್. ಹಾಂ, ಬರ್ತಾ ಸರ್, ಬರ್ತಾ. ಒಂದೇ ನಿಮಿಷ ಇರಿ. ಹಾಂ ಸರ್. ಮಲ್ಲಿಕಾರ್ಜುನ್ ಅಂತ EO ಇದ್ದಾರೆ. ಮಲ್ಲಿಕಾರ್ಜುನ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ. ಈಗ ನೀವು ಅಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದಿರಂತೆ? ಎಸ್ ಸರ್, ಎಸ್ ಸರ್. ಏನು ಮಾಡ್ತೀರಿ ಈಗ? ಸರ್ ನಿನ್ನೆ ನಾವು ಲಾಸ್ಟ್ 2 ಡೇಸ್ನಿಂದ ಅಲ್ಲಿ ವಿಸಿಟ್ ಮಾಡ್ತಿದ್ದೀವಿ ಸರ್. ಹಾಂ. ಸೊ ಅಲ್ಲಿ ಒಂದು ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಬೋರ್ಗಳಲ್ಲಿ ಸ್ವಲ್ಪ ಈಲ್ಡ್ ಕಡಿಮೆ ಆಗಿದೆ ಸರ್. ಈಗ ಬೇಸಿಗೆ ಜಾಸ್ತಿ ಇರೋದ್ರಿಂದ, ಬಿಸಿ ಜಾಸ್ತಿ ಇರೋದ್ರಿಂದ ಸೊ ಅಂತರ್ಜಲ ಸ್ವಲ್ಪ ಕುಸಿದ್ಬಿಟ್ಟು ಸ್ವಲ್ಪ ಈಲ್ಡ್ ಕಡಿಮೆ ಆಗಿಬಿಟ್ಟಿದೆ. ಅವುಗಳೆಲ್ಲ ಮತ್ತೆ ನಾವು ನಿನ್ನೆ ಮಾನ್ಯ CM ಮೇಡಮ್ ಅವ್ರನ್ನು ನಿನ್ನೆ ವಿಸಿಟ್ ಮಾಡಿದ್ವಿ ಸರ್. ಸೊ ಮೇಡಮ್ ಅವರ ಒಂದು ಆದೇಶದ ಮೇರೆಗೆ ಇಮಿಡಿಯೇಟ್ ಆಗಿ ನಿನ್ನೆ ಎಲ್ಲ ರಿಫ್ರೆಶ್ ಮಾಡಿದ್ವಿ ಸರ್ ನಿನ್ನೆ. ಸೊ ಎಲ್ಲ ಇದರಲ್ಲಿ ನಮಗೆ ಸಾಧ್ಯತೆ ಇದೆ ನೋಡೋಣ ಅಂತ ಹೇಳಿ ಎಲ್ಲ ರಿಫ್ರೆಶ್ ಮಾಡಿದ್ವಿ. ಕೆಲವು ಬೋರಲ್ಲಿ ನೀರು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಕೆಲವು ಬೋರ್ಗಳಲ್ಲಿ ಇಳಿಲ್ಲ ಸರ್, ಕಡಿಮೆ ಇದೆ. ಸೊ ಹೀಗಾಗಿ ಊರಿನ ಪಕ್ಕದಲ್ಲಿ ಒಂದು ಪ್ರೈವೇಟ್ ಬೋರ್ವೆಲ್ಸ್ ಇದಾವೆ ಸರ್. ಸೊ ಅವ್ರ ಜೊತೆ ನಿನ್ನೆ ಇಮಿಡಿಯೇಟ್ ಆಗಿ ನಾವು ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನ ಕನೆಕ್ಷನ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅಗ್ರಿಮೆಂಟ್ ಅಂದ್ರೆ ಹೆಂಗೆ ಸರ್? ಅಗ್ರಿಮೆಂಟ್ ಅಂದ್ರೆ ಏನು? ಸೊ ಅಂದ್ರೆ ಬಾಡಿಗೆ ಅದರ ಮೇಲೆ ಅವ್ರಿಗೆ ತಗೊಂತೀವಿ ಸರ್ ಬೇಸಿಗೆದಲ್ಲಿ. ಓಕೆ. ಸೊ ಮಂತ್ಲಿ ಒಂದಿಷ್ಟು ಅಂತ ಹೇಳಿ ಅವ್ರಿಗೆ ಕೊಟ್ಬಿಟ್ಟು. ಎಷ್ಟಕ್ಕೆ ಮಾಡಿದಿರಿ ಮಂತ್ಲಿ? ಸರ್ ಅದು ಒಂದು 8,000 to 10,000 ಇರುತ್ತೆ ಸರ್. ನಮ್ಮ ಸರಿ ಸರಿ, ಇರಲಿ. ಈಗ ನಾಳೆಯಿಂದ ನೀರು ಬರುತ್ತಾ? ಖಂಡಿತ ಬರ್ತೇವೆ ಸರ್. ಆಲ್ರೆಡಿ ಒಂದು ಈಗ 90% ಸಾಲ್ವ್ ಆಗಿದೆ ಸರ್. ಈಗ ಬೋರ್ವೆಲ್ ಕೊರೆಸಿದ್ರೆ ನೀರು ಬರುತ್ತಾ ಅಲ್ಲಿ? ಬರುತ್ತೆ ಸರ್. ಈಗ ನಮಗೆ ಈಗ ಸದ್ಯ ಈಗ ಫ್ಲಶಿಂಗ್ ಮಾಡಿದೀವಿ. ಸೊ ನೆಕ್ಸ್ಟ್ ಪ್ರೈವೇಟ್ ಬೋರಿಂಗ್ ಅದಾಗದಿದ್ರೆ ಕೊನೆಗೆ ಲಾಸ್ಟ್ ನಾವು ಬೋರಿಂಗ್ ಇದು ಮಾಡ್ತೀವಿ ಸರ್. ಎಷ್ಟಿದೆ ಬೋರ್ವೆಲ್ ಕೊರೆಯೋಕೆ ಅಲ್ಲಿ? ಈಗ ಆಲ್ರೆಡಿ ಸ್ಟಾರ್ಟ್ ಈಗ ನಾವು ಪ್ರೈವೇಟ್ ಬೋರಿಂಗ್ ಅದಕ್ಕೆ ಸಫಿಷಿಯಂಟ್ ಆಯ್ತು ಅಂದ್ರೆ ಓಕೆ ಸರ್. ಅದರ್ವೈಸ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ನಾವು ಪ್ರೈವೇಟ್ ಬೋರಿಂಗ್ ಈಗ ನಾಳೆಯಿಂದ ನೀರು ಸಿಗುತ್ತಾ? ಸಿಗ್ತದೆ ಸರ್. ನಿನ್ನೆ ಆಲ್ರೆಡಿ ಸೆಟೆಟ್ ಆಗಿದೆ ಸರ್. ಸೊ ಈಗ ಒಂದು 95% ಈಗ ಸೆಟೆಟ್ ಆಗಿದೆ. ಸಿಕ್ಕಿಲ್ಲ ಅಂದ್ರೆ ನಾಳೆಯಿಂದ ನೀರು ಸಿಕ್ಕಿಲ್ಲ ಅಂದ್ರೆ ಬೋರ್ವೆಲ್ ಕೊರಿಸ್ತೀನಿ ನಾನು ನಾಳೆ. ಖಂಡಿತ ಸರ್, ಖಂಡಿತ ಸರ್. ನಾವೇ ಕೊರಿಸ್ತೀವಿ. ಖಂಡಿತ ಸರ್, ಮಾಡ್ತಿದ್ದೀವಿ ಸರ್. 100% ಅಲ್ಲಿ ಯಾವುದೇ ಸಮಸ್ಯೆ ಬರಲಾದಂಗೆ ನಾವು ನಾಳೆ ನೀರು ಸಿಕ್ಕಿರ್ಬೇಕು ಮಲ್ಲಿಕಾರ್ಜುನ್. ಖಂಡಿತ ಸರ್, ಖಂಡಿತ. ಸಿಕ್ಕಿಲ್ಲ ಅಂತಂದ್ರೆ ಬೇರೆ ಕಥೆ. ಆಲ್ರೆಡಿ ಇವತ್ತು ಎಲ್ಲ ಸಫಿಷಿಯಂಟ್ ಆಗಿದೆ ಸರ್. ನಾವು ಮತ್ತೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡಿದ್ದೀವಿ ಸರ್. ಓಕೆ. ಸೊ ಇವತ್ತೆಲ್ಲ ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ ಇದೆ ಸರ್. ನೆಕ್ಸ್ಟ್ ಯಾವುದು ಸಮಸ್ಯೆ ಇರೋದಕ್ಕೆ ನಾವು ಇಲ್ಲ ನಾನು ನೋಡ್ತೀನಿ. ಓಕೆ ವೀಕ್ಷಕರೇ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಮತ್ತೊಬ್ರು ಮಲ್ಲಿಕಾರ್ಜುನ್ ನಮ್ಮ ಗ್ರಾಮಸ್ಥರಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಿದೆ ಸರ್, ಕೇಳ್ತಿದೆ. ನಾಳೆ ಒಳಗೆ ನೀರು ಸಿಕ್ಕಿಲ್ಲ ಅಂತಂದ್ರೆ ನಾವೇ ಬರ್ತೀವಿ ಸರ್. ಬರ್ರಿ ಸರ್, ಖಂಡಿತ ಸರ್. ಸರ್ EOS ಮತ್ತು CM ಮೇಡಮ್ ಅವ್ರು ಕೆಲಸ ಮಾಡ್ತಾರೆ ಸರ್. PDO ಅವರು ನಮಗೆ ನೆಟ್ವರ್ಕ್ ಕನೆಕ್ಟೇ ಇಲ್ರಿ ಸರ್. ಅವರು PDOನಾ? ಪಂಚಾಯತಿ PDO ರೀ. ಏನೆಲ್ಲ ಮಲ್ಲಿಕಾರ್ಜುನ್ ಆಗ್ಬಿಟ್ಟಿದ್ದಾರೆ. PDOನು ಮಲ್ಲಿಕಾರ್ಜುನು, ನೀವು ಮಲ್ಲಿಕಾರ್ಜುನು, EOನು ಮಲ್ಲಿಕಾರ್ಜುನು. ಹ್ಞೂ ಸರ್. ಅವರು ಸ್ವಲ್ಪ ವರ್ಕರ್ ಜನರು ಇಂಥ ಕಷ್ಟದಲ್ಲಿ ಸ್ಪಂದಿಸ್ತಾ ಇಲ್ಲ ಅಂದಮೇಲೆ ನಮ್ಗೆ ಅದ್ರ ಸಲುವಾಗಿ ನಾವು ಯಾರು PDO ಸ್ಪಂದಿಸ್ತಾ ಇಲ್ವಾ? ಸ್ಪಂದಿಸ್ತಾ ಇಲ್ಲ ಸರ್. ಈಗ ಬಂದು ಈಗ 7-8 ತಿಂಗಳಾಯ್ತು ಸರ್. ಓಕೆ, ಒಂದೇ ನಿಮಿಷ. ನಾಳೆ ನೀರು ಬರುತ್ತೆ. ನೀರು ಬಂದಿಲ್ಲ ಅಂದ್ರೆ ಬೋರ್ವೆಲ್ ಕೊರೆಸೋ ಜವಾಬ್ದಾರಿ ನಮ್ದು. ಓಕೆ. ಆಮೇಲೆ ಮಲ್ಲಿಕಾರ್ಜುನ್ PDO. ಸಜ್ಜನ್ ಮಲ್ಲಿಕಾರ್ಜುನ್ ಮುನಮುಟ್ಟಗಿ ಗ್ರಾಮ PDO. ಮಲ್ಲಿಕಾರ್ಜುನ್ PDO ಫೋಟೋ ಇದೆಯೇನ್ರ ಅವ್ರದ್ದು? ಮಲ್ಲಿಕಾರ್ಜುನ್ PDO. ನಿಮ್ಮ ಲಾಸ್ಟ್ ನಂಬರ್ 822. ಈ ಕ್ಷಣ ನೀವು ಅಲ್ಲಿಗೆ ಹೋಗಬೇಕು. ಈ ಕ್ಷಣ ಅಲ್ಲಿ ಮುನಮುಟ್ಟಗಿ ಗ್ರಾಮದ ನೀರಿನ ಹಾಹಾಕಾರದ ಬಗ್ಗೆ EO ಮಾತಾಡ್ತಾರೆ. ನಿಮ್ಗೆ ಯಾಕೆ ಮಾತಾಡೋಕ್ಕಾಗ್ತಾ ಇಲ್ಲ? ನಿಮಗೆ ಕೆಲಸ ಬೇಕು ಅಂತಂದರೆ PDO ಆಗಿ ನೀವು ಉಳಿಬೇಕು ಅಂತಂದರೆ ಈ ಕ್ಷಣ ಹೋಗಬೇಕು. ಇಲ್ಲ ಅಂತಂದರೆ ಮಲ್ಲಿಕಾರ್ಜುನ್ ಗೋವಿಂದ ಗೋವಿಂದ. ಡೆಫಿನೆಟ್ಲಿ
ಬಿಡಲ್ಲ ನಿಮ್ಮನ್ನಲ್ಲಿ ಕೆಲಸಕ್ಕಿರೋಕೆ ಬಿಡಲ್ಲ. ಯಾರು ಇದಕ್ಕೆ ಮಿನಿಸ್ಟ್ರೋ ನಿಮ್ಮ ಇಡೀ ಜಾತಕ ಅವ್ರು ಕಳಿಸ್ಬಿಡ್ತೀನಿ, ಜಾತಕ ಕಳಿಸ್ಬಿಡ್ತೀನಿ. ಈ ಕ್ಷಣ ಹೋಗ್ಬೇಕು ನೀವು ಅಲ್ಲಿಗೆ, ಕೇಳಬೇಕಲ್ಲ. ನಿಮ್ಮ ಪಿ ಡಿ ಒ ಕೆಲಸ ಹೋಗ್ಬಿಡುತ್ತೆ, ಆಮೇಲೆ ಮೆಜೆಸ್ಟಿಕಲ್ಲಿ ಬಂದು ಎಗ್ ರೈಸ್ ಮಾಡಬೇಕಷ್ಟೇ. ಪಿ ಡಿ ಒ ಮಲ್ಲಿಕಾರ್ಜುನ್, ಈ ಕ್ಷಣ ಹೋಗೋದು ಬೆಸ್ಟ್. ನೀವು PWD ಮತ್ತು ಅದಕ್ಕೆ ಸಂಬಂಧಪಟ್ಟ ಪಂಚಾಯತ್ ರಾಜ್ ಸಚಿವರಿಗೆ ನಿಮ್ಮ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ನೆನಪಿಡಿ, ನೀವಿರೋದು ಜನರ